ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ, ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಉಪವಾಸ ವ್ರತ ಏನು ಮಾಡಿಲ್ಲ ಇವತ್ತು. ಏಕಾದಶಿ, ಅಜಾಯ ಏಕಾದಶಿ 29 ಆಗಸ್ಟು. ನಾನು ಮನೆಯಲ್ಲಿ ಏಕಾದಶಿನ ಯಾವ ಥರ ಮಾಡ್ತೀನಿ, ಪೂಜೆ ಎಲ್ಲನೂ ನಿಮಗೆ ರಾಘವೇಂದ್ರ ಸ್ವಾಮಿದು ಕತೆಗಳನ್ನ ನಾನು ಯಾವ ಥರ ಓದ್ತೀನಿ ಪ್ರತಿಯೊಂದೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ 10:30 ಆಗೋಗಿದೆ. ಇವತ್ತು ಲೇಟ್ ಆಗೋಯಿತು ಬಿಕಾಸ್ ನಾನು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಮತ್ತು ಇವತ್ತು ಮಠಕ್ಕೆ ಹೋಗೋದು ಏನಿರಲಿಲ್ಲ. ಹಾಗಾಗಿ ನಿಧಾನಕ್ಕೆ ಮನೇಲೇ ಇರ್ತೀನಿ ಅಲ್ಲ, ಸೊ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಿಧಾನ ಮನೆ ಕ್ಲೀನ್ ಮಾಡ್ಕೊತಿದ್ದೀನಿ. ಐ ಥಿಂಕ್ 10:30 ಆಗಿದೆ ಅಂದರೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಮನೆ ಕ್ಲೀನ್ ಆಗುತ್ತೆ. ಅದಾದಮೇಲೆ ನಾನು ಒಂದು 11:30 11:45 ಹಂಗೆ ಸ್ಟಾರ್ಟ್ ಮಾಡ್ಕೊತೀನಿ ಪೂಜೆನ. ಯಾವ ಥರ ಮಾಡ್ತೀನಿ, ಹಾಗೆಯೇ ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ನ ನಿಮ್ಗೆ ಯೂಸ್ಫುಲ್ ಆಗುವಂಥದ್ದು ರಾಘವೇಂದ್ರ ಸ್ವಾಮಿಯಲ್ಲಿ ಇನ್ಫಾರ್ಮೇಷನ್ಸ್ನ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. ನಂಗೆ ಗೊತ್ತಿಲ್ಲದಿರೋದು ನಾನು ಯಾವತ್ತೂ ಯಾರಿಗೂ ಸಜೆಸ್ಟ್ ಕೂಡ ಮಾಡಲಿಕ್ಕಾಗಲ್ಲ. ಸೊ ದಟ್ ಪೂರ್ತಿ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡ್ಕೊಬರೋಣ ವಿಡಿಯೋನ. ನಾನು ಪ್ರತಿದಿನ ಮನೆ ಒರೆಸೋ ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ಕೊತೀನಿ. ಬಿಕಾಸ್ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ತುಂಬುತ್ತೆ, ನೆಗೆಟಿವ್ ಹೋಗುತ್ತೆ. ಅದು ನಾನು ಹಳೆ ಫೋಟೋ ಇಟ್ಟಿದ್ದಾಗ ಅದು ಒಂದು ಮೊಳೆ ಇತ್ತು, ಹಾಗಾಗಿ ಅದಕ್ಕೆ ಅಡ್ಜಸ್ಟಬಲ್ ಮಾಡಿದ್ದೆ. ಬಟ್ ಇದಕ್ಕೂ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದು ಹೊಡಿತಾ ಇತ್ತು, ಹಾಗಾಗಿ ಅದನ್ನು ರಿಮೂವ್ ಮಾಡ್ತಿದ್ದೆ ನಾನೇ. ಅದೆಲ್ಲ ರಿಮೂವ್ ಮಾಡೋದು ಕೂಡ ಕಲ್ತಿದ್ದೀನಿ. ಕೆಲವೊಬ್ಬರು ಕೇಳ್ತಾರೆ, ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡಿದಾಗಲಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ, ಏನು ಒಲಿತಾನೆ ಇಲ್ಲ ಅಥವಾ ನಮ್ಮ ಮೇಲೆ ದಯೆ ತೋರಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಏನಂತ ಹೇಳಿದ್ರೆ, ನಿಮ್ಮ ಹೋದ ಜನ್ಮದ ಏನೇನು ಕರ್ಮ ಇರುತ್ತೆ ಅದನ್ನೆಲ್ಲ ಕಳೆದು ಅವರು ಒಳ್ಳೇದು ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತಲ್ವ, ಹಾಗಾಗಿ ಅದು ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ನಿಮಗೆ ಅದೊಂದು ಪರೀಕ್ಷೆ ಸಮಯ ಅಂತಲೇ ಹೇಳ್ಬೋದು. ಸೊ ದಟ್ ಅದು ಒಂದು ಸ್ವಲ್ಪ ನೀವು ಅನುಭವಿಸಿ ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ಮುಂದೆ ನಿಮಗೆ ತುಂಬ ಒಳ್ಳೆಯ ದಿನಗಳಿರುತ್ತೆ. ಅದರಲ್ಲಿ ಬೇರೆ ಮಾತು ಇಲ್ಲವೇ ಇಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಸೇವೆಯನ್ನು ನೀವು ಯಾವಾಗಲೂ ಮಾಡ್ತಾಯಿರಿ. ರಾಘವೇಂದ್ರ ಸ್ವಾಮಿ ಸೇವೆಯನ್ನು ಯಾವತ್ತೂ ಕೂಡ ಅವರು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳೋದಿಲ್ಲ. ಏನೋ ಒಂದು ಮಗು ಅಳ್ತಾ ಇರುತ್ತೆ, ಅದನ್ನು ಸಮಾಧಾನ ಮಾಡಿ ರಾಘವೇಂದ್ರ ಸ್ವಾಮಿ ಪ್ರೀತರಾಗಿ ಅಂತ ಬೇಡ್ಕೊಂಡ್ರೂ ಕೂಡ ಅದು ಒಂದು ಸೇವೆ ಅಂತಲೇ ಹೇಳ್ಬೋದು. ನಾನು ಹೇಳ್ದಂಗೆ ಇವಾಗ ಆಲ್ಮೋಸ್ಟ್ ಒಂದು 11:30 ಆಗೋಗಿದೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಗಂಧದಕ್ಕಿಂತ ರಾಯರಿಗೆ ತೇಯೋ ಗಂಧ ಬರುತ್ತೆ, ಸಾಣೆಕಲ್ಲು ಅಂತ ಏನೋ ಸಮಥಿಂಗ್ ಕರೀತಾರೆ. ಆ ಗಂಧ ಹಾಕೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದನ್ನು ತೊಗೊಬರ್ಬೇಕು. ನಾನು ಮಂತ್ರಾಲಯದಿಂದನೇ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ. ಅದು ತರಿಸ್ತೀನೋ ಅಥವಾ ಇಲ್ಲೇ ಯಾವುದಾದ್ರೂ ಸಾಣೆಕಲ್ಲನ್ನ ತೊಗೋತೀನೋ ಅಂತ ಹೇಳ್ತೀನಿ ನಾನು ನಿಮಗೆ. ಹಾಗೆ ಈ ಬೆರಳು ಏನಿದೆ, ಈ ಬೆರಳಲ್ಲಿ ಅಂದರೆ ಉಂಗುರದ ಬೆರಳು ಗೊತ್ತಿರುತ್ತಲ್ಲ, ಈ ಬೆರಳಲ್ಲಿ ಯಾವುದೇ ದೇವರಿಗೆ ಕುಂಕುಮನ ಹಚ್ಚಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಕೂಡ ಇದೇ ಬೆರಳಲ್ಲಿ ರಾಘವೇಂದ್ರ ಸ್ವಾಮಿಗೆ ಯಾವಾಗಲೂ ಕುಂಕುಮ ಹಚ್ಚೋದು. ಹಾಗೆಯೇ ನಾನು ಅಂದ್ಕೊಂಡಿರೋದು, ನನಗೆ ಯೂಟ್ಯೂಬಲ್ಲಿ 500 ಫಾಲೋವರ್ಸ್ ಆದಾಗ ಯಾರಿಗೆ ರಾಘವೇಂದ್ರ ಸ್ವಾಮಿ ಫೋಟೋ ಅವಶ್ಯಕತೆ ಇರುತ್ತೆ ಅವ್ರಿಗೆ ನಾನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಬೇಕು ಅಂತ ಅನಿಸುತ್ತೆ ನನಗೆ ಹೇಳಿ, ನನಗೆ ಮೆಸೇಜ್ ಹಾಕಿ. ರಾಘವೇಂದ್ರ ಸ್ವಾಮಿ ಫೋಟೋ ತಗೋಬೇಕು ಅಂತ ಅಂದ್ಕೊಂಡಿರೋರು ಆದಷ್ಟು ಕಾಮಧೇನು ಬ್ಯಾಕ್ ಸೈಡ್ ಇರೋವಂಥದ್ದನ್ನು ತಗೊಳ್ಳಿ. ಅದು ಒಳ್ಳೆಯದು, ತುಂಬ ಒಳ್ಳೆಯದು. ಅದನ್ನು ನೋಡಿ ನಿಮಗೆ ಯಾವ ಥರ ಡಿಸೈನ್ ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿ ಫೋಟೋದಲ್ಲಿ ಕಾಮಧೇನು ಇದೆಯೋ ಇಲ್ವೋ ಅನ್ನೋದನ್ನು ನೋಡ್ಕೊಂಡು ತಗೊಳ್ಳಿ ಅಷ್ಟೇ. ಈ ಮೂರ್ತಿ ನಮ್ಮ ಅಕ್ಕ ನನಗೆ ಬರ್ತಡೇಲಿ ಗಿಫ್ಟ್ ಮಾಡಿದ್ದು. ಹಾಗೆ ಬೃಂದಾವನ ನಾನು ತರಿಸಿದ್ದು ಇದರಿಂದ, ಮಂತ್ರಾಲಯದಿಂದನೇ ನನ್ನ ಫ್ರೆಂಡ್ ಹತ್ರ ತರಿಸಿದ್ದು. ಮಂತ್ರಾಲಯದಲ್ಲಿ ನನ್ನ ಫ್ರೆಂಡ್ ಅಭಿ ಹೋಗಿದ್ದ ಟೈಮಲ್ಲಿ, ಇಲ್ಲ ಈ ಥರ ಇವಾಗ ಬೃಂದಾವನ ಮಂತ್ರಾಲಯದಲ್ಲಿ ಸಿಗೋದೇ ಇಲ್ಲ, ಇವಾಗ ಬರ್ತಾನೆ ಇಲ್ಲ ಅಂತ ಹೇಳಿದರು. ಬಟ್ ಅದೇ ಆಗಿ ಸ್ವಲ್ಪ ದಿನಕ್ಕೆ ಚಿರು ಹೋಗಿದ್ದ ನನ್ನ ಫ್ರೆಂಡು. ಅವನು ಹೋಗಿ ಕೇಳಿದ ತಕ್ಷಣವೇ ಸಿಕ್ತು. ಅದು ಏನೋ ಗೊತ್ತಿಲ್ಲ, ಅವನ ಕಡೆಯಿಂದನೇ ಬರಬೇಕು ಅಂತ ಇತ್ತು ಅನಿಸುತ್ತೆ. ಸೊ ಮಂತ್ರಾಲಯದಿಂದನೇ ತರಿಸ್ದೆ. ಹಾಗೆಯೇ ಅಭಿ ಹತ್ರ ನಾನು ಒಂದು ಜೀವನ ಚರಿತ್ರೆ ಬುಕ್ ತರಿಸಿದ್ದೀನಿ. ಅದು ಒಂದು ಸ್ಟೋರಿ ಇದೆ, ಅದು ಕನಸಲ್ಲಿ ಬಂದಿದ್ದು. ಅದು ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಏನು ಎತ್ತ ಅಂತ ಹೇಳಿ.
ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಬಂದು ಯಾರೋ ಪೂಜೆ ಮಾಡ್ತಿದ್ದಾರೆ, ನಾನು ಕೂಡ ಮಾಡಬೇಕು, ನನಗೂ ಹೊಲಿತಾರೆ, ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಲೇಬೇಡಿ. ಬಿಕಾಸ್ ನಿಮಗೆ ಮನಸ್ಸಿದೆ ಮಾಡಲಿಕ್ಕೆ ಅಂದರೆ ಮಾತ್ರ ತೊಗೊಬಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ, ಮೊದಲ ಪೂಜೆ ರಾಘವೇಂದ್ರ ಸ್ವಾಮಿ ಹೇಳೋದು ಮನೆ ದೇವರಿಗೆ ಪೂಜೆ ಮಾಡಬೇಕು, ಆಮೇಲೆ ನಂತರ ನನಗೆ ಪೂಜೆ ಮಾಡಿ, ನನ್ನ ಸೇವೆಯನ್ನು ಮಾಡಿ, ನನ್ನ ಆರಾಧನೆಯನ್ನು ಮಾಡಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳೋ ಅಂಥದ್ದು. ಸೊ ನೀವು ಕೂಡ ಅದೇ ರೀತಿ ಫಾಲೋ ಮಾಡಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ತೊಗೊಬಂದು ಒಂದು ವಾರ ಪೂಜೆ ಮಾಡೋದು, ಇನ್ನೊಂದು ವಾರ ಬಿಟ್ಬಿಡೋದು, ಗುರುವಾರ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ರಾಘವೇಂದ್ರ ಸ್ವಾಮಿಗೆ ಏಕಾದಶಿ ದಿನ ಯಾವುದೇ ರೀತಿ ಹೂವಿನ ಅಲಂಕಾರ ಏನೂ ಮಾಡಬಾರ್ದು. ಹಾಗಾಗಿ ನಾನು ಮಾಡ್ತಾ ಇಲ್ಲ. ಇದು ನಮ್ಮ ಮನೆ ದೇವ್ರಿಗೋಸ್ಕರ ಆಗ್ತಿರೋ ಅಂಥದ್ದು ಹೂವು. ಏನಂತ ಇವತ್ತು ಕೇಳಂಗಿಲ್ಲ, ಇವತ್ತಿಲ್ಲ, ಇವತ್ತು ಹೂ ಪ್ರಸಾದ ಏನಿಲ್ಲ. ಏಕಾದಶಿ ದಿನ ಯಾರು ಹೂ ಮಾಡಿಸ್ಬಾರ್ದು ಕಣ್ಮಲ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸೊ ಯಾವಾಗಲೂ ರಾಯರಿಗೆ ದೀಪ ಹಚ್ಚೋಕ್ಕೂ ಮುಂಚೆ ಮನೆ ದೇವ್ರ ದೀಪ ಹಚ್ಚಿ ಆಮೇಲೆ ರಾಯರ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏನು ಮಗು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಾಷ್ಯಾಚಾರ್ಯ ಎಂಬ ಬಿರುದು. ಶ್ರೀ ಸುಧೀಂದ್ರರ ಆಶ್ರಯಕ್ಕೆ ಬಂದ ಶ್ರೀ ವೆಂಕಟನಾಥರು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ, ಸಂಧ್ಯಾ, ಜಪ, ಪಾರಾಯಣ, ದೇವ ಪೂಜಾದಿಗಳನ್ನು ಆಚರಿಸಿ ಬೆಳಿಗ್ಗೆ ಶ್ರೀಪಾದಾಂಗಳವರಲ್ಲಿ ವಿಶೇಷವಾಗಿ ಶ್ರೀ ಸರ್ವಜ್ಞರ ಭಾಷ್ಯಗಳನ್ನು, ಶ್ರೀ ವ್ಯಾಸರಾಜರ ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಇತ್ಯಾದಿಗಳನ್ನು, ನಂತರ ವ್ಯಾಕರಣ ಮಹಾಭಾಷ್ಯವನ್ನು, ಮಧ್ಯಾಹ್ನದಲ್ಲಿ ತರ್ಕಶಾಸ್ತ್ರವನ್ನು, ಸಂಜೆ ಮೀಮಾಂಸಾ ಶಾಸ್ತ್ರವೇ ಮೊದಲಾದ ಎಲ್ಲಾ ಉದ್ಗ್ರಂಥಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡತೊಡಗಿದರು. ಶ್ರೀ ಪಾದಾಂಗಳವರ ಅಪ್ಪಣೆಯಂತೆ ವಿದ್ಯಾರ್ಥಿಗಳಿಗೆ ವ್ಯಾಕರಣ, ಮೀಮಾಂಸಾ, ತರ್ಕ, ವೇದಾಂತಿ ವಿವಿಧ ಗ್ರಂಥಗಳನ್ನು ಕೂಡ ಬೋಧಿಸತೊಡಗಿದರು. ಆಗಿನ ಕಾಲದಲ್ಲಿ ಪೀಠಾಧಿಪತಿಗಳಿಂದ ವಿಶೇಷವಾಗಿ ತತ್ವ ಪ್ರಚಾರಗಳು ನಡೆಯುತ್ತಿದ್ದವು. ಅದರಂತೆ ಶ್ರೀ ಸುಧೀಂದ್ರರು ತತ್ವ ಪ್ರಚಾರಕ್ಕಾಗಿ ಸಂಚಾರ ಹೊರಟರೆ ವೆಂಕಟನಾಥರು ಕೂಡ ಹಿಂಬಾಲಿಸಲೇಬೇಕು. ಶ್ರೀಗಳವರ ಸಂಜಾಪುರಾಧೀಶರಾಗಿದ್ದ ರಘುನಾಥ ಭೂಪಾಲನಿಗೆ ತಾವು ಸಂಚಾರ ಹೊರಟ ವಿಚಾರವನ್ನು ನಿರೂಪಕಾರ ತಿಳಿಸಿದರು. ಆಗ ರಾಜನು ತನ್ನ ಸಾಮಂತರಾದ ಅಧಿಕಾರಿಗಳಿಗೆ ರಾಜಗುರುಗಳಾದ ಶ್ರೀ ಸುಧೀಂದ್ರರಿಗೆ ಎಲ್ಲಾ ಬಗೆಯ ಸೌಕರ್ಯಗಳನ್ನು ಒದಗಿಸಿ ಗೌರವಿಸಬೇಕೆಂದು ನಿರೂಪ ಹೊರಡಿಸಿದರು. ಆಗಿನ ಚೋಳ ದೇಶದ ಬ್ರಾಹ್ಮಣ ಗ್ರಹಗಳಲ್ಲಿ ವಿದ್ವತ್ ಸಮೂಹವೇ ಇರುತ್ತಿತ್ತು. ಎಲ್ಲ ಮನೆಗಳಲ್ಲೂ ವಿದ್ಯೆಯೇ ಜೇಂಕಾರವೇ. ಅಲ್ಲಿ ನಡೆಯುವ ಹೋಮ ಹವಾನಗಳ ಹೊಗೆ ದಟ್ಟವಾಗಿ ಕಾರ್ಮೋಡ ನಿರ್ಮಾಣ ಮಾಡುತ್ತಿತ್ತು. ಶ್ರೀ ಕ್ಷೇತ್ರ ಮನ್ನಾರ ಗುಡಿ ಎಂಬಲ್ಲಿರುವ ಶ್ರೀ ಕೃಷ್ಣ ದೇವಾಲಯದ ಬಳಿ ಶ್ರೀಗಳವರಿಗೆ ಒಬ್ಬ ಅದ್ವೈತ ಸನ್ಯಾಸಿಯೊಬ್ಬರು ಎದುರಾಗಿ ವಾದ ಮಾಡಲು ಸಿದ್ಧರಾದರು. ಆದರೆ ದ್ವೈತ ಅದ್ವೈತಗಳೆರಡು ಪರಸ್ಪರ ಉತ್ತರ ದಕ್ಷಿಣ ಧ್ರುವಗಳೆಂದೇ ಹೇಳಬಹುದು. ಜೀವ ಬ್ರಹ್ಮೈಕ್ಯ ಅದ್ವೈತವಾದರೆ ಜೀವ ಬೇರೆ ಬ್ರಹ್ಮ ಬೇರೆ ಎಂದು ಸಾರುವುದೇ ದ್ವೈತ ತತ್ವ. ವೆಂಕಟನಾಥರು ಅದ್ವೈತವಾದವನ್ನು ವೇದ ಪುರಾಣಗಳ ಆಧಾರದಿಂದ ಅತ್ಯದ್ಭುತವಾಗಿ ಖಂಡನ ಮಾಡಿ ದ್ವೈತ ತತ್ವವನ್ನು ಸಿದ್ಧಾಂತ ಮಾಡಿದರು. ಇಡೀ ತತ್ವಶಾಸ್ತ್ರ
ಹಾಗೂ ವ್ಯಾಕರಣ ಶಾಸ್ತ್ರಗಳು ಅವರ ಹೃದ್ಗತವಾಗಿದ್ದರಿಂದ ಸ್ಪಷ್ಟವಾದ ಅವರ ನಿಲುವಿನ ವಾಗ್ದಾಟಿಕೆ ಪ್ರತಿವಾದಿಗಳು ನೀರಾಗಿ ನಿವೃತ್ತರಾಗಿ ಹೋದಾಗ ಶ್ರೀ ಸುಧೀಂದ್ರ ತೀರ್ಥರು ಸಂತೋಷಕ್ಕೆ ಪಾರವೇ ಇಲ್ಲವಾಯಿತು. ತಾವು ಬೋಧನ ಮಾಡಿರುವ ವ್ಯಾಕರಣದಲ್ಲಿಯೂ ಆತನ ಆಳವಾದ ಜ್ಞಾನವನ್ನು ನೋಡಿ ಆಶ್ಚರ್ಯ ಹೊಂದಿದ್ದು ಶ್ರೀಗಳು ಮಹಾಭಾಷ್ಯಾಚಾರ್ಯರೆಂದು ಬಿರುದು ಕೊಟ್ಟು ಗೌರವಿಸಿದರು. ಅಂದಿನಿಂದ ವೆಂಕಟನಾಥರು ಮಹಾಭಾಷ್ಯ ವೆಂಕಟನಾಥಾಚಾರ್ಯರೆಂದು ಪ್ರಸಿದ್ಧರಾದರು. ಈ ವೆಂಕಟನಾಥಾಚಾರ್ಯರು ಅಂತಂದ್ರೆ ಬೇರೆ ಯಾರು ಆಗಿರೋದಿಲ್ಲ, ರಾಘವೇಂದ್ರ ಸ್ವಾಮಿಗಳು. ಈ ರಾಘವೇಂದ್ರ ಸ್ವಾಮಿ ಅನ್ನೋ ಬಿರುದು ಹೇಗ್ ಬಂತು, ಆ ಹೆಸರು ರಾಘವೇಂದ್ರ ಸ್ವಾಮಿಗೆ ಹೇಗ್ ಬಂತು ಅನ್ನೋದು ಕೂಡ ಮುಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೋಬಹುದು. ಸೊ ವೆಂಕಟನಾಥ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದಂಥದ್ದು ವೆಂಕಟ ಅಂದ್ರೆ ನಮ್ಮ ಮನೆ ದೇವರು ಕೂಡ ಅವರೇನೆ. ತಿರುಪತಿ ತಿಮ್ಮಪ್ಪನ ಒಂದು ಸನ್ನಿಧಾನಕ್ಕೆ ಅವರ ತಂದೆ ತಾಯಿಗಳು ಹೋಗಿ ಹರಕೆ ಹೊತ್ತಿದ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವರ ತಂದೆ ತಾಯಿಗೆ ಹುಟ್ಟುತ್ತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ತಂದೆ ತಾಯಿಗಳು ಏನಂತ ಹೇಳ್ತಾರೆ, ಅಪ್ಪ ತಂದೆ, ನಿನ್ನ ಸನ್ನಿಧಾನದಲ್ಲಿ ನನಗೆ ಒಂದು ಪುತ್ರ ಸಂತಾನವಾಗಿದೆ, ಹಾಗಾಗಿ ನಿಮ್ಮ ಒಂದು ಹೆಸರಲ್ಲೇನೆ ನನ್ನ ಮಗನಿಗೆ ಹೆಸರನ್ನ ಇಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ವೆಂಕಟನಾಥರು ಎಂದು ಇಡ್ತಾರೆ ಹೆಸರನ್ನ. ಆದರೆ ಅವರ ನೆಕ್ಸ್ಟ್ ಬರುವಂತಹ ಪವಾಡಗಳಾಗಿರ್ಬೋದು, ಅವರ ವಿದ್ಯಾಭ್ಯಾಸದಲ್ಲಿ ಚಾತುರ್ಯ ಆಗಿರ್ಬೋದು, ಪ್ರತಿಯೊಂದನ್ನು ನೋಡಿ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಹೆಸರು ಬರುತ್ತೆ. ಆ ಹೆಸರು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಅವರು ಬೃಂದಾವನಕ್ಕೆ ಹೇಗೆ ಪ್ರವೇಶ ಮಾಡ್ತಾರೆ, ಪ್ರತಿಯೊಂದನ್ನು ನಾನು ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪೂಜೆ ಎಲ್ಲ ನಂದು ಕಂಪ್ಲೀಟ್ ಆಯಿತು. ಐ ಥಿಂಕ್ ನಿಮಗೆ ಪೂಜೆ ಮಾಡುವಂಥ ಟೈಮಲ್ಲಿ ಕ್ಲಿಯರಾಗಿ ಏನೂ ಕಾಣಿಸಿಲ್ಲ ನನ್ನ ಫೇಸ್ ಅಂತ ಗೊತ್ತಾಯಿತು. ಬಟ್ ನಿಮಗೆ ನನ್ನ ಫೇಸ್ ಕಾಣಿಸೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿರೋವಂಥ ಇನ್ಫಾರ್ಮೇಷನ್ ಗೊತ್ತಾದರೆ ಸಾಕು ಅನ್ನೋ ಮೈಂಡ್ಸೆಟಲ್ಲಿ ನಾನಿದ್ದೀನಿ. ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅದೇ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಇವತ್ತು ಏಕಾದಶಿ ಇದೆ. ಬಂಗಾರಿ ಸೌಂಡ್ ಇದೆ. ಆ್ಯಕ್ಚುಲಿ ನಂದು ಅಲ್ಲಿ ಏನೇ ಹೇಳಿದ್ರು ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಇದ್ದೇ ಇದೆ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಮಿಸ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಇದು ಒಂದು ಏನೋ ಬೇರೆ ವಿಡಿಯೋ ಅಂತ ಏನಿಲ್ಲ, ನಿಮಗೆ ಯೂಸ್ಫುಲ್ ಆಗಿರುವಂಥದ್ದು. ಎಷ್ಟೋ ಜನ ನನ್ನನ್ನು ಕೇಳಿದ್ದಾರೆ, ರಾಘವೇಂದ್ರ ಸ್ವಾಮಿ ಏಕಾದಶಿ ಮಾಡಿದಾಗ ಪೂಜೆದು ವಿಡಿಯೋ ಮಾಡಿ ಕಳಿಸಿ ಅದನ್ನೆಲ್ಲ ಕೇಳಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದು. ಸೊ ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ನಾನು ಹೇಳಿದ್ದೀನಿ. ಇನ್ನು ಮುಂದೆ ನನಗೇನು ಗೊತ್ತು ಅದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ತಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ.